ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್, ಇವತ್ತು ಬೆಳಗಿನ ತಿಂಡಿಗೆ ಒಂದು ರುಚಿಕರವಾದ ತುಂಬ ಅಂದರೆ ತುಂಬ 100% ಇದು ರುಚಿಯಾಗಿರುವಂಥ ನಾನು ಪುಳಿಯೋಗರೆನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆಲ್ಲ ಮಾಡ್ತೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀನಿ ಎಂಬುದಾಗಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಸುಲಭವಾಗಿ ಮತ್ತು ಬೇಗನೆ ಮಾಡ್ಕೋಬಹುದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಇದು ಪುಳಿಯೋಗರೆ. ಯಾವ ಹೋಟೆಲಿಗೂ ಕಡಿಮೆ ಇಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ಹೇಗೆಲ್ಲ ಮಾಡಬೇಕೆಂಬುದಾಗಿ ತೋರಿಸ್ಕೊಡ್ತೀನಿ, ನೋಡೋಣ. ಹಾಗಾದರೆ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಅರ್ಧ ಬೌಲ್ನಷ್ಟು ಪುಳಿಯೋಗರೆ ಪುಡಿನ ತಗೊಂಡಿದ್ದೀನಿ. ಈ ಕಡೆ ನೋಡಿ ಕಡಲೆ ಬೀಜ ತಗೊಂಡಿದ್ದೀನಿ, ಈ ಕಡೆ ಕಡಲೆಬೇಳೆ ತಗೊಂಡಿದ್ದೀನಿ. ಇಲ್ಲಿ ನಾನು ಕರಿಬೇವು ಸೊಪ್ಪನ್ನ ತಗೊಂಡಿದ್ದೀನಿ, ಈ ಕಡೆ ನಾನು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ತಗೊಂಡಿದ್ದೀನಿ, ಸಾಸಿವೆ ತಗೊಂಡಿದ್ದೀನಿ, ಮತ್ತು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ, ರುಚಿಗೆ ತಕ್ಕನಷ್ಟು ಉಪ್ಪನ್ನು ತಗೊಂಡಿದ್ದೀನಿ, ಉದ್ದಿನಬೇಳೆನ ತಗೊಂಡಿದ್ದೀನಿ 1.5 ಟೀ ಸ್ಪೂನಷ್ಟು. ಈ ಕಡೆ ನೋಡಿ ಒಂದು ಬಾಣಲೆನ ತಗೊಂಡಿದ್ದೀನಿ, ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಇದು ಇಲ್ಲಿ ಎಣ್ಣೆ ಬಿಸಿ ಆಗಿದೆ, ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ, ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬ್ರೌನ್ ಕಲರ್ ಬರಲಿ ಇದು. ಇದಕ್ಕೆ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಈ ಒಗ್ಗರಣೆ ಸ್ವಲ್ಪ ತಣ್ಣಗೆ ಆಗಬೇಕು. ಒಂದು 5 ನಿಮಿಷ ತಣ್ಣಗೆ ಆಗಿದ ನಂತರ ಇದಕ್ಕೆ ಪುಳಿಯೋಗರೆ ಪೌಡ್ರನ್ನ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಪುಳಿಯೋಗರೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಕ್ಲೀನಾಗಿ ಇದು ಮಿಕ್ಸ್ ಆಗಬೇಕು. ಎಣ್ಣೆ, ಒಗ್ಗರಣೆ ಮತ್ತು ಪುಳಿಯೋಗರೆ ಪೌಡ್ರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕಡೆ ನೋಡಿ ಅನ್ನ ಉದುರಾಗಿ ಅನ್ನ ಮಾಡ್ಕೊಂಡಿದ್ದೀನಿ. ಪುಳಿಯೋಗರೆ ಚಿತ್ರಾನ್ನಕ್ಕೆಲ್ಲ ಅನ್ನ ಚೆನ್ನಾಗಿ ಉದುರಾಗಿರಬೇಕು. ಮುದ್ದೆ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಮಾಡಿಟ್ಟಿರುವಂಥ ಒಗ್ಗರಣೆಗೆ ನಾನು ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ನಾವು ಮಾಡಿರುವಾಗ ಚೆನ್ನಾಗಿ ಆರಿರಬೇಕು. ಬಿಸಿ ಬಿಸಿ ಅನ್ನ ಹಾಕಬಾರ್ದು. ಬಿಸಿ ಬಿಸಿ ಅನ್ನ ಹಾಕಿದಾಗ ಒಂಥರ ಮುದ್ದೆ ಆ ರೀತಿಯಾಗಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅನ್ನ ಮಾಡಿದ ನಂತರ ನಾವು ಒಂದು ಪ್ಲೇಟಲ್ಲಿ ಚೆನ್ನಾಗಿ ಆರೋಕ್ಕೆ ಬಿಡಬೇಕು. ಆ ನಂತರದಲ್ಲಿ ನಾವು ಅನ್ನನ ಹಾಕ್ಕೋಬೇಕು. ಯಾವ ರೀತಿಯಾಗಿ ಉದುರಾಗಿ ಬಂದಿದೆ ನೋಡಿ ಅನ್ನ. ಈ ರೀತಿಯಾಗಿ ಉದುರು ಇದ್ದಾಗ ತಿನ್ನೋಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕ್ಲೀನಾಗಿ ಇದು ಮಿಕ್ಸ್ ಆಗಬೇಕು. ಮಸಾಲೆ ಮತ್ತು ಅನ್ನ ಚೆನ್ನಾಗಿ ಬೆರಿಬೇಕು. ಇದಕ್ಕೆ ಬೇಕಾದರೆ ಸ್ವಲ್ಪ ಮೇಲಿಂದ ಸಕ್ಕರೆ ಹಾಕ್ಬೋದು. ಚೂರು ಹೌದೋ ಇಲ್ಲೋ ಅಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಅಂದರೆ ಪುಳಿಯೋಗರೆ ಅಂದರೆ ಸ್ವಲ್ಪ ಹುಳಿ ಇರುತ್ತಲ್ವ, ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಸ್ವಲ್ಪ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೇಲಿಂದ ಸ್ವಲ್ಪ ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಪುಳಿಯೋಗರೆ ಪೌಡ್ರಲ್ಲಿ ಆಲ್ರೆಡಿ ಉಪ್ಪಿರುತ್ತೆ. ಅನ್ನದಲ್ಲೂ ಕೂಡ ನಾವು ಉಪ್ಪು ಹಾಕಿರ್ತೀವಿ. ನೀವು ನೋಡಿ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಆ ನಂತರದಲ್ಲಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕುವಾಗ ಸ್ವಲ್ಪ ಆದಷ್ಟು ಕಡಿಮೆನೇ ಉಪ್ಪು ಹಾಕ್ಕೊಳ್ಳಿ. ತೀರಾ ಉಪ್ಪಾದ್ರೂ ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು. ಉಪ್ಪು ಆದಷ್ಟು ಕಡಿಮೆನೇ ಇರಲಿ. ಮಿಕ್ಸ್ ಮಾಡಿರುವಂಥ ಪುಳಿಯೋಗರೆಗೆ ಮೇಲಿಂದ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಬೇಕು ಕೊತ್ತಂಬರಿ ಸೊಪ್ಪು. ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಆಗಿದೆ ನೋಡಿ. ರುಚಿಯಾಗಿರುವಂಥ ಪುಳಿಯೋಗರೆ ರೆಡಿಯಾಗಿದೆ. ಈಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಇದು. ಈ ಕಡೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಮಾಡಿರುವಂಥ ಪುಳಿಯೋಗರೆನ ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಉದುರಾಗಿ ಬಂದಿದೆ ಎಂಬುದಾಗಿ ನೋಡಿ. ಮತ್ತು ಅನ್ನ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನು ನಾವು 2 ಲೋಟ ಅಕ್ಕಿ ತಗೊಂಡ್ರೆ 4 ಲೋಟ
ನೀರನ್ನು ಹಾಕ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. 3 ವಿಷಲ್, 2 ಇಲ್ಲ ಅಂದರೆ 3 ವಿಷಲ್ ಮಾತ್ರ ನೀವು ಮಾಡಿಸಿ. ಆವಾಗ ಅನ್ನ ಚೆನ್ನಾಗಿ ಉದ್ರ ಆಗಿರುತ್ತೆ. ಮುದ್ದೆ ಆದರೆ ಮಾತ್ರ ತಿನ್ನೋಕ್ಕೆ ಚೆನ್ನಾಗೇ ಇರಲ್ಲ. ಪುಳಿಯೋಗರೆ ಆಗಲಿ ಚಿತ್ರಾನ್ನಕ್ಕಾಗಲಿ ಅನ್ನ ಮುದ್ದೆ ಆದರೆ ಒಂಚೂರು ಟೇಸ್ಟ್ ಇರಲ್ಲ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಅನ್ನ ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿದ್ದೀನಿ ಅಷ್ಟೇ, ಉದ್ರಾಗಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಈ ಕಡೆ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಬಂದಿದೆ ಎಂಬುದಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿಯಾಗಿ ಡಿಫ್ರೆಂಟ್ ಆದ ಒಂದು ರುಚಿಕರವಾದ ಪುಳಿಯೋಗರೆನ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಸುಲಭವಾಗಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ರೀತಿಯಾಗಿ ಒಳ್ಳೆ ಪುಳಿಯೋಗರೆನ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಯಾವ ಹೋಟೆಲಲ್ಲೂ ಆ ರೀತಿಯಾಗಿ ಮಾಡೋದಿಲ್ಲ. ಅಷ್ಟೊಂದು ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತಿನ್ನೋಕೆ ಮಾತ್ರ ಬಾಯಲ್ಲಿಟ್ಟರೆ ಹಂಗೆ ಮತ್ತೆ ಮತ್ತೆ ತಿನ್ಬೇಕು ಅನಿಸುತ್ತೆ. ಆ ರೀತಿಯಾಗಿರುವಂಥ ಪುಳಿಯೋಗರೆ ಇದು. ಒಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಬಾಯ್.